ಇದರದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸು. ನಮ್ಮ ಗಮನ ಅದ್ರ ಕಡೆ ಅಷ್ಟಾಗಿ ಹೋಗಿರೋದಿಲ್ಲ, ಯಾರೋ ಪೊಲೀಸರ ಗಮನ ಹೋಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಈ ಪವಿತ್ರ ಗೌಡನ್ನ ಮನೆ ಮಹಜರ್ ಮಾಡಕ್ಕೆ ಕರ್ಕೊಂಡೋಗಿತ್ತು, ಆಕೆ ಮನೆ ಕರ್ಕೊಂಡೋಗಿತ್ತು. ಮಹಜರ್ ಮಾಡಿ ಕೆಳಗಿಳಿತಾ ಇದ್ದ ಒಂದು ದೃಶ್ಯ ಬಹಳ ವೈರಲ್ ಆಯಿತು. ಏನ್ ಮಾಡ್ಲಿ, ಈ ನನ್ನ ಸಂಕಟ ನನ್ನ ಹೆಂಡತಿದ್ರೆ ಹೇಳ್ಕೊಳ್ಳೋಣ ಅಂದ್ರೆ ಅವಳು ಇನ್ನೂ ಊರಿಂದ ಬಂದಿಲ್ವೇ, ಅವಳು ಬರೋದು ಇಲ್ಲ. ನಾವು ಆಕೆಯ ಮುಖದ ಮೇಲೆ ಒಂದು ತೃಣ ಮಾತ್ರದ ಪಶ್ಚಾತ್ತಾಪನಾದ್ರೂ ಇದೆಯಾ ಅಂತ ನೋಡ್ತಾ ಇದ್ವಿ. ನಾವು ತೃಣ ಮಾತ್ರದ ಪಶ್ಚಾತ್ತಾಪನಾದ್ರೂ ಇದೆಯಾ ಅಂತ. ನೀವು ಭೂತಗನ್ನಡಿ ಹಾಕೊಂಡು ಹುಡುಕಿದ್ರು ಸಿಗ್ತಿರಲಿಲ್ಲ. ಕಚಡ ಕಟ್ರಿ ನಾಯಿ ನನ್ನ ಮಕ್ಳ, ನಿಮ್ಮಂತವ್ರನ್ನ ನನ್ನ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿಲಿ ನಾನೇ ಹೊಡ್ಕಪ್ಪಿಲ್ಲ ಚಪ್ಪಲಿ. ಆಕೆಯ ಮುಖದ ಮೇಲೂ ಇಲ್ಲ, ಆಕೆಯ ಜೊತೆಗೆ ಅರೆಸ್ಟ್ ಆಗಿರೋ ಅಪ್ಪವಣ್ಣನ ಮುಖದ ಮೇಲೂ ಇಲ್ಲ. ನಾರ್ಮಲ್ ಆಗಿದ್ರು. ಈಕೆ ಕೆಳಗಿಳಿತಾ ಮಾಧ್ಯಮದ ಕ್ಯಾಮರಾಗಳನ್ನು ನೋಡಿ ಒಂದು ಸಲ ಮೂಗು ಮುರಿತಾಳೆ. ಲೋಪರ್ ಮುಂಡೆ, ನೀನು ಎದ್ರಿಗೆ ಸಿಗಾಕಳೆ, ನೀನು ನಿನಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಅಲ್ಲಲ್ಲೇ ಸೊಕ್ಕೆ ಅಂತ ಅನ್ಕೊಂಡ್ವಿ ನಾವು. ಅಷ್ಟೇ ಅಲ್ಲ, ಈ ದೃಶ್ಯಗಳನ್ನು ನೋಡ್ತಾ ಇದ್ದ ಪೊಲೀಸ್ ಅಧಿಕಾರಿಗಳು ಕೇಳಿದ್ದು ಈಕೆ ಮೇಕಪ್ ಮಾಡ್ಕೊಂಡಂಗಿದೆಯಲ್ಲ ಅಂತ. ಮೇಕಪ್ ಮಾಡ್ಕೊಂಡಂಗಿದೆಯಲ್ಲ. ಅಲ್ಲಿ ಪವಿತ್ರ ಗೌಡ ಇಳ್ಕೊಂಡು ಬರ್ತಾ ಇರೋದು, ಹಿಂದ್ಗಡೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಲೇಡಿ ಕಾನ್ಸ್ಟೇಬಲ್, ಮುಂದ್ಗಡೆ ಬರ್ತಾ ಇರೋರು ಸಬ್ ಇನ್ಸ್ಪೆಕ್ಟರ್. ಹೋದ್ರೋಗ್ಲಿ ಬಿಡಿ ಸರ್, ದೇಶದಲ್ಲಿ ಏನು ಹುಡುಗಿರ ಸಂಖ್ಯೆ ಕಮ್ಮಿನಾ ಇದೆ. ನೇತ್ರಾವತಿ ಅಂತ ಹೆಸರು, ವಿಜಯನಗರ ಪೊಲೀಸ್ ಸ್ಟೇಷನ್ನಿನ ಸಬ್ ಇನ್ಸ್ಪೆಕ್ಟರ್. ಕರ್ಕೊಂಡು ಹೋಗಿ ಮಹಜರ್ ಮಾಡಿಸಿ ಕರ್ಕೊಂಬ ಅನ್ನೋ ಜವಾಬ್ದಾರಿನ ಕೊಟ್ಟಿದ್ದಾರೆ. ಹೋಗ್ಲಿ ಬಿಡಿ ಅಂದ್ರೆ ಮಕ್ಕಳು ಏನೋ ತಿಳಿದೇ ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡು ಅಂತ್ಯಾ. ಪೊಲೀಸರು ಕೇಳಿದ್ದು ಒಳಗಡೆ ಮೇಕಪ್ ಮಾಡ್ಕೊಂಬಂದ್ಲ ಈಕೆ. ಕರೆದು ನೇತ್ರಾವತಿ ಅವರನ್ನು ವಿಚಾರಣೆ ಮಾಡಿದ್ದಾರೆ. ಇದು ಆಗಿರೋ ಘಟನೆ ಹೇಳ್ತಾ ಇರೋದು. ನೇತ್ರಾವತಿ ಅವರನ್ನು ವಿಚಾರಣೆ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರೋರು ಸಿನಿಮಾ ಶೂಟಿಂಗ್ ಹೋಗ್ತಾ ಇರೋ ತರ ಮೇಕಪ್ ಹಾಕೊಂಡು ಬರ್ತಾರೆ ಅಂದ್ರೆ ಜನಸಾಮಾನ್ಯರಿಗೆ ಪೊಲೀಸರ ಬಗ್ಗೆ ಏನು ಅಭಿಪ್ರಾಯ ಬರುತ್ತಮ್ಮ? ಇದಕ್ಕೆ ಯಾಕೆ ಅವಕಾಶ ಕೊಟ್ಟೆ ನೀನು? ಹೋಗ್ಲಿ, ನಾನು ಯಾಕೆ ಹೀಗಾಗ್ಬಿಟ್ಟೆ ಅಂತ ಒಂದ್ಸಲನಾದ್ರೂ ಕೇಳಿದಾರಾ? ನೇತ್ರಾವತಿ ಅವ್ರು ಮೊದಲು ಹೇಳಿದ್ರಂತೆ, ಸರ್ ವಾಶ್ರೂಮ್ಗೆ ಹೋಗ್ತೀನಿ ಅಂದ್ರು, ನಾವು ಹೋಗಿ ಬನ್ನಿ ಅಂತ ಹೊರಗಡೆ ನಿಂತ್ಕೊಂಡಿದ್ವಿ. ಒಳಗಡೆ ಮೇಕಪ್ ಹಾಕೊಂಡು ಬಂದಿದ್ದಾರೆ, ನಾನು ಏನು ಮಾಡಲಿ ಅಂತ. ಡಿ.ಸಿ ಸಾಹೇಬರಂದ್ರೆ ಏನ್ ತಿಳ್ಕೊಂಡ್ಯೋ, ಮಹಾಜ್ಞಾನಿಗಳು. ಯು ಆರ್ ಕರೆಕ್ಟ್. ಪೊಲೀಸ್ ಕಸ್ಟಡಿಯಲ್ಲಿದ್ದೀನಿ, ನನ್ನ ಮೇಲೆ ಒಂದು ಮರ್ಡರ್ ಕೇಸ್ ಆಗಿದೆ. ನನ್ನ ಕಾರಣಕ್ಕಾಗಿ ದರ್ಶನ್ ಅನ್ನುವ ಸೂಪರ್ ಸ್ಟಾರ್ ಮೇಲೆ ಒಂದು ಮರ್ಡರ್ ಕೇಸ್ ಆಗಿದೆ. ವಿನಾಕಾರಣ 17 ಜನ ಕಂಬಿ ಎಣಸ ಹಂಗಾಗಿದೆ ಈ ಪ್ರಕರಣದಲ್ಲಿ ಅನ್ನುವ ಖಬರೇ ಇಲ್ಲದೆ, ನಾವಿನ್ನು ಗುಂಡ್ಕಲ್ಲಿದ್ದಂಗೆ ಇದ್ದಾಗ್ಲೇ ನೀವ್ ಈ ಕಳ್ಳಾಟ ಆಡೋರು, ನಾವಿಬ್ರು ಮಲಗಿದ್ದಾಗ ನಮ್ ತಲೆ ಮೇಲೆ ಚಪ್ಪಡಿ ಎತ್ತಾಕಲ್ಲ ಅಂತ ಏನು ಗ್ಯಾರಂಟಿ? ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಬರ್ತೀನಿ ಅಂದ್ರೆ ನಾವೇನು ಸರ್ ಮಾಡೋಕ್ಕಾಗುತ್ತೆ ಅಂತ ಸಬ್ ಇನ್ಸ್ಪೆಕ್ಟರ್ ಒಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸರ್ ಈ ಮೇಕಪ್ಪು ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಬರುವಾಗಲೂ ಹಿಂಗೆ ಇತ್ತು ಅಂದ್ರಂತವ್ರು. ಅಯ್ಯೋ ಮುಂಡೆ ಮಕ್ಕಳು, ನಿಮ್ಗೇನೋ ಬಂದಿತ್ತು ರೋಗ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಹೋಗ್ತಾ ಇದ್ದೀನಿ ಅಂದ್ರೆ ಒಂದು ನಿಮಿಷ 1-2 ಜೊತೆ ಬಟ್ಟೆ ಇಟ್ಕೊತೀನಿ ಅನ್ಬಹುದು. ಸಾಂತ್ವನ ಕೇಂದ್ರಕ್ಕೆ ಹೋದ್ಮೇಲೆ ಇಲ್ಲ, ನನಗೆ ಚಾದರ್ ಸರಿ ಆಗ್ತಾ ಇಲ್ಲ, ಬ್ಲಾಂಕೆಟ್ ಸರಿ ಆಗ್ತಾ ಇಲ್ಲ, ಬೇರೆ ಬೇಕು. ಇದೆಲ್ಲದರ ಮಧ್ಯದಲ್ಲಿ ಮೇಕಪ್ ಕಿಟ್ಟು ಬೇಕು ಅಂತ ಹೇಳೋದಂಗೆ ಇದೇನಿದು? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.